ಯಾರದೇ ಬರ್ತಡೇ ಆದರೂ ತನ್ನ ಬರ್ಡೇ ಅಷ್ಟೇ ಖುಷಿ ಪಡೋಳು ನನ್ನ ಮಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ನಾನೇನಾದರೂ ಸ್ಪೆಷಲಾಗಿ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಮನೆಯಲ್ಲೇ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಆನ್ಲೈನಲ್ಲಿ ಆಲ್ರೆಡಿ ತರಿಸಿದ್ದೆ. ನನ್ನ ಹಸ್ಬೆಂಡ್ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಡೆಕೋರೇಟ್ ಎಲ್ಲ ಕಂಪ್ಲೀಟ್ ಮಾಡಿ ಸೂಪರಾಗಿ ಸರ್ಪ್ರೈಸ್ ಕೊಟ್ವಿ. ನನ್ನ ಮಗಳಂತೂ ಫುಲ್ ಖುಷಿಯಿಂದ ಅವ್ರ ಅಪ್ಪಂಗೆ ಮತ್ತೆ ವಿಶ್ ಮಾಡ್ತಿದ್ಲು. ಅವಳದೇ ಬರ್ಡೇ ಅನ್ನೋ ಥರ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಡೆಕೋರೇಟ್ ಬಂದಿತ್ತು. ಸೊ ಅದನ್ನು ನೋಡಿ ನನ್ನ ಹಸ್ಬೆಂಡಿಗೆ ತುಂಬಾ ಸರ್ಪ್ರೈಸ್ ಆಯಿತು ಆ್ಯಂಡ್ ತುಂಬಾ ಖುಷಿ ಆಯಿತು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಬರ್ಡೇಗೆ ಟೀ ಶರ್ಟ್ಸ್ನ ಗಿಫ್ಟ್ ಕೊಟ್ಟಿದ್ದೆ. ಸೊ ಅದರೊಳಗೆ ಕೆಲವೊಂದು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಆ ಕೆಲಸನೂ ಮುಗಿಸ್ಕೊಂಡು ಹಾಗೆ ನೈಟ್ ನಾವು ಡಿನ್ನರ್ಗೆ ಆಚೆ ಹೋಗಿರಲಿಲ್ಲ, ಮನೆಯಲ್ಲೇ ಡಿನ್ನರ್ ಮುಗಿಸಿದ್ವಿ. ಸೊ ಹಾಗಾಗಿ ಲಂಚ್ ಆದರೂ ಆಚೆ ಮಾಡೋಣ ಅಂತ ಸೊ ಆಚೆನೇ ಲಂಚ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬರ್ಡೇನ ಈ ಥರ ಹ್ಯಾಂಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.